ಭಾರತೀಯ ಸಂಗೀತ ಲೋಕದ ದಿಗ್ಗಜ ಗಾಯಕಿ ಆಶಾ ಭೋಸ್ಲೆ ಅವರು ತಮ್ಮ 92ನೇ ವಯಸ್ಸಿನಲ್ಲಿ ಇಂದು ಇಹಲೋಕ ತ್ಯಜಿಸಿದ್ದಾರೆ. ನಿನ್ನೆ ಅವರಿಗೆ ಹೃದಯಾಘಾತವಾಗಿ ಅವರು ಮುಂಬೈನ ಬ್ರಿಜ್ ಕ್ಯಾಂಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದರು. ಆದರೆ ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇಹಲೋಕ ತ್ಯಜಿಸಿದ್ದಾರೆ. ಆಶಾ ಭೋಸ್ಲೆ ಅವರು ಭಾರತದ ದಿಗ್ಗಜ ಗಾಯಕಿ, ಜೊತೆಗೆ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದು ಜನಮನ್ನಣೆ ಗಳಿಸಿದಂತಹ ಗಾಯಕಿ. ಸಂಗೀತ ಲೋಕದಲ್ಲಿ ಭಾರತದ ಅತ್ಯುನ್ನತ ಪ್ರಶಸ್ತಿಗಳಾದ ಪದ್ಮವಿಭೂಷಣ ಮತ್ತು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಸಹ ಪಡೆದಂತಹ ಗಾಯಕಿ ಈ ಆಶಾ ಭೋಸ್ಲೆ. ಅವರ ಈ ಒಂದು ಅಗಲಿಕೆ ಸಂಗೀತ ಲೋಕಕ್ಕೆ ನಿಜವಾಗಿಯೂ ತುಂಬಲಾರದಂತಹ ಒಂದು ನಷ್ಟ. ಗಾಯಕಿ ಆಶಾ ಭೋಸ್ಲೆ ಅವರಿಗೆ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ತಮ್ಮ ಅದ್ವಿತೀಯ ಸಾಧನೆಗಾಗಿ ಗಾಯಕಿ ಆಶಾ ಭೋಸ್ಲೆ ಅವರು ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದರಲ್ಲಿ 2 ಬಾರಿ ನ್ಯಾಷನಲ್ ಅವಾರ್ಡ್ ಅಂದರೆ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ, 4 ಬಾರಿ BFJA ಪ್ರಶಸ್ತಿ, 18 ಬಾರಿ ಮಹಾರಾಷ್ಟ್ರ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು, 9 ಫಿಲ್ಮ್ಫೇರ್ ಪ್ರಶಸ್ತಿಗಳು ಹಾಗೂ ಅತ್ಯುತ್ತಮ ಮಹಿಳಾ ಹಿನ್ನೆಲೆ ಗಾಯಕಿಯಾಗಿ 7 ಬಾರಿ ದಾಖಲೆಯ ಪ್ರಶಸ್ತಿಗಳನ್ನು ಆಶಾ ಭೋಸ್ಲೆ ಅವರು ಪಡೆದಿದ್ದಾರೆ. ಜೊತೆಗೆ ಆಶಾ ಭೋಸ್ಲೆ ಅವರಿಗೆ 2 ಗ್ರಾಮಿ ನಿರ್ದೇಶನಗಳು ಕೂಡ ದೊರಕಿವೆ. 2000ನೇ ಇಸ್ವಿಯಲ್ಲಿ ಭಾರತೀಯ ಸಿನಿಮಾದ ಅತ್ಯುನ್ನತ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. 2008ರಲ್ಲಿ ಭಾರತ ಸರ್ಕಾರವು ದೇಶದ 2ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 2011ರಲ್ಲಿ ಗಿನ್ನೀಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವರು ಸಂಗೀತ ಇತಿಹಾಸದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಧ್ವನಿಮುದ್ರಿಸಿದ ಕಲಾವಿದೆ ಎಂದು ಆಶಾ ಭೋಸ್ಲೆಯನ್ನು ಗುರುತಿಸಿದೆ. ಬಹಳಷ್ಟು ಜನರಿಗೆ ಗೊತ್ತಿರುವಂತೆ ಆಶಾ ಭೋಸ್ಲೆ ಅವರು ಭಾರತದ ಪ್ರಸಿದ್ಧ ಗಾಯಕಿ ಲತಾ ಮಂಗೇಶ್ಕರ್ ಅವರ ಸಹೋದರಿ. ಚಲನಚಿತ್ರ ಸಂಗೀತ ಮಾತ್ರವಲ್ಲ, ಪಾಪ್ ಸಂಗೀತ, ಗಜಲ್, ಭಜನೆ, ಶಾಸ್ತ್ರೀಯ ಸಂಗೀತ, ಜನಪದ ಗೀತೆಗಳು, ಕವ್ವಾಲಿ ಹಾಗೂ ರವೀಂದ್ರ ಸಂಗೀತ ಸೇರಿದಂತೆ ಬಹಳಷ್ಟು ಸಂಗೀತ ಕ್ಷೇತ್ರದಲ್ಲಿ ಆಶಾ ಭೋಸ್ಲೆ ಅವರು ಸೇವೆ ಸಲ್ಲಿಸಿದ್ದಾರೆ. ಹಿಂದಿ ಸೇರಿದಂತೆ 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಆಶಾ ಭೋಸ್ಲೆ ಅವರು ಹಾಡಿದ್ದಾರೆ. 2006ರ ವೇಳೆಗೆ ಆಶಾ ಭೋಸ್ಲೆ ಹಾಡಿರುವಂಥ ಹಾಡುಗಳ ಸಂಖ್ಯೆ 12,000ಕ್ಕೂ ಹೆಚ್ಚಾಗಿದೆ. ಅಷ್ಟೇ ಅಲ್ಲ, 2013ರಲ್ಲಿ ಮಾಯ್ ಚಿತ್ರದ ಮೂಲಕ ನಟಿಯಾಗಿ ಕೂಡ ಆಶಾ ಭೋಸ್ಲೆ ಅವರು ಗುರುತಿಸಿಕೊಂಡಿದ್ದಾರೆ. ಇನ್ನು ಆಶಾ ಭೋಸ್ಲೆ ಅವರ ತಂದೆ ಮರಾಠ ರಂಗಭೂಮಿ ಕಲಾವಿದ ಹಾಗೂ ಶಾಸ್ತ್ರೀಯ ಸಂಗೀತ ಗಾಯಕ. ಮಹಾರಾಷ್ಟ್ರದ ಸಾಂಗ್ಲಿಯ ಸಮೀಪದ ಗೋರ್ ಎಂಬ ಹಳ್ಳಿಯಲ್ಲಿ ಜನಿಸಿದ ಆಶಾ ಭೋಸ್ಲೆ ಅವರು ಪಂಡಿತ್ ದೀನನಾಥ್ ಮಂಗೇಶ್ಕರ್ ಮತ್ತು ರೇವಂತಿ ಅವರ ಪುತ್ರಿ. ಕೇವಲ 9 ವರ್ಷದವರಿದ್ದಾಗ ಆಶಾ ಭೋಸ್ಲೆ ಅವರು 9 ವರ್ಷದವರಿದ್ದಾಗ ತಂದೆ ದೀನನಾಥ್ ಮಂಗೇಶ್ಕರ್ ಅವರು ನಿಧನರಾಗಿದ್ದಾರೆ. ಆ ಬಳಿಕ ಅವರ ಕುಟುಂಬ ಪುಣೆ, ಕೊಲ್ಲಾಪುರ ಹಾಗೂ ಮುಂಬೈಗೆ ಸ್ಥಳಾಂತರಗೊಂಡಿದೆ. ಕುಟುಂಬದ ಹೊಣೆ ಹೊತ್ತಂತಹ ಅಕ್ಕ ಲತಾ ಮಂಗೇಶ್ಕರ್ ಹಾಗೂ ತಂಗಿ ಆಶಾ ಭೋಸ್ಲೆ ಅವರಿಬ್ಬರು ಚಿತ್ರರಂಗದಲ್ಲಿ ಹಾಡುವುದರ ಜೊತೆಗೆ ನಟನೆಯನ್ನು ಕೂಡ ಮಾಡಿ ತಮ್ಮ ಒಂದು ಕುಟುಂಬದ ಪೋಷಣೆಗೆ ಸಹಕಾರ ಕೊಡ್ತಾ ಇದ್ದರು. ಆಶಾ ಭೋಸ್ಲೆ ಅವರು 10ನೇ ವಯಸ್ಸಿಗೆ ಮರಾಠಿ ಚಿತ್ರದ ಮೂಲಕ ಗಾಯನಕ್ಕೆ ಎಂಟ್ರಿ ಕೊಟ್ಟಂತಹ ಒಂದು ಗಾಯಕಿ. 1943ರಲ್ಲಿ ಮಜಾಬಾಲ್ ಮರಾಠಿ ಚಿತ್ರದ ಚಲ್ ಚಲಾ ನೌ ಬಾಲ ಹಾಡಿನ ಮೂಲಕ ಗಾಯನ ಜೀವನ ಆರಂಭಿಸಿದಂಥ ಆಶಾ ಭೋಸ್ಲೆ ಅವರು 1948ರಲ್ಲಿ ಚುನರಿಯಾ ಹಿಂದಿ ಚಿತ್ರದ ಸಾವನ್ ಆಯಾ ಹಾಡಿನ ಮೂಲಕ ಬಾಲಿವುಡ್ಗೆ ಪ್ರವೇಶ ಪಡೆದಿದ್ದಾರೆ. ಅವರ ಸಂಗೀತ ಜೀವನದಲ್ಲಿ OP ನಯ್ಯರ್ ಅವರ ಪಾತ್ರ ತುಂಬ ವಿಶೇಷವಾಗಿದೆ. ಇನ್ನು ಆಶಾ ಭೋಸ್ಲೆ ಅವರಿಗೆ 3 ಮಕ್ಕಳು. ಹಿರಿಯ ಪುತ್ರ ಹೇಮಂತ್ ಭೋಸ್ಲೆ ಸಂಗೀತ ನಿರ್ದೇಶಕರಾಗಿದ್ದಾರೆ. 2015ರಲ್ಲಿ ಅವರು ಕ್ಯಾನ್ಸರ್ನಿಂದ ನಿಧನ ಕೂಡ ಆಗಿದ್ದಾರೆ. ಪುತ್ರಿ ವರ್ಷಾ ಭೋಸ್ಲೆ ಪತ್ರಕರ್ತೆಯಾಗಿದ್ದಾರೆ. 2012ರಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಿರಿಯ ಪುತ್ರ ಆನಂದ್ ಭೋಸ್ಲೆ ತಾಯಿಯ ಒಂದು ವೃತ್ತಿ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದರು. ಗಾಯಕಿ ಆಶಾ ಭೋಸ್ಲೆ ಅವರು ರಾಹುಲ್ ದೇವ್ ಬರ್ಮನ್ ಜೊತೆ 2ನೇ ಮದುವೆಯಾಗಿದ್ದರು. 1980ರಲ್ಲಿ ಗಾಯಕಿ ಆಶಾ ಭೋಸ್ಲೆ ಅವರು ಪ್ರಸಿದ್ಧ ಸಂಗೀತ ನಿರ್ದೇಶಕ ರಾಹುಲ್ ದೇವ್ ಬರ್ಮನ್ ಅವರನ್ನು ವಿವಾಹವಾದರು. ಅವರಿಬ್ಬರಿಗೂ ಇದು 2ನೇ ವಿವಾಹವಾಗಿತ್ತು. ಅವರ ಸಂಗೀತ ಸಹಕಾರವು ಭಾರತೀಯ ಚಿತ್ರರಂಗದಲ್ಲಿ ಸ್ಮರಣೀಯವಾಗಿದೆ. ಅವರಿಬ್ಬರ ಸಂಗೀತ ಪ್ರಯಾಣ ಹಾಗೂ ಸಂಗೀತದಲ್ಲಿ ಅವರು ಕೊಟ್ಟಂತಹ ಕೊಡುಗೆ ಭಾರತೀಯ ಚಿತ್ರರಂಗದಲ್ಲಿ ನಿಜವಾಗಲೂ ಒಂದು ಸ್ಮರಣೀಯವಾದಂತಹ ಕ್ಷಣ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಆಶಾ ಭೋಸ್ಲೆ ಅವರ ಧ್ವನಿ, ಸಂಗೀತ ಸಾಧನೆ ಹಾಗೂ ಸಂಗೀತ ಲೋಕಕ್ಕೆ ಅವರು ಕೊಟ್ಟಂತಹ ಅಮೋಘ ಕೊಡುಗೆಗಳು ಯಾವತ್ತಿಗೂ ಚಿರಸ್ಮರಣೀಯ ಅಂತಲೇ ಹೇಳ್ಬೋದು. ಗಾಯಕಿ ಆಶಾ ಭೋಸ್ಲೆ ಅವರ ಅಗಲಿಕೆ ಸಂಗೀತ ಲೋಕಕ್ಕೆ ತುಂಬಲಾರದ ನಷ್ಟ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.